ಸರ್ಕಾರ ತಾನು ಹೇಳಿದ್ದ 5ನೇ ಗ್ಯಾರಂಟಿಯನ್ನ ಕೂಡ ಜಾರಿಗೆ ತಂದಿದೆ. ಅದು ಬರೀ 6 ತಿಂಗಳೊಳಗೆ 10 ವರ್ಷಗಳಿಂದಲೂ ಕೊಟ್ಟಂತ ಯಾವ ಭರವಸೆಯನ್ನು ಈಡೇರಿಸದೆ ಬರೀ ಅಧಿಕಾರ ಅನುಭವಿಸ್ತಾ ಕೂತವ್ರು ಮಾತ್ರ ಕಾಂಗ್ರೆಸ್ ಅನ್ನ ಟೀಕೆ ಮಾಡೋದ್ರಲ್ಲಿಯೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ 5 ಗ್ಯಾರಂಟಿಗಳ ಜಾರಿಯಲ್ಲಿ ಲೋಪದೋಷಗಳಿರಬಹುದು, ಅದು ಪರಿಪೂರ್ಣ ಅಲ್ಲದಿರಬಹುದು, ಅದರಿಂದಾಗಿ ಒಂದಿಷ್ಟು ಗೊಂದಲ ಕೂಡ ಆಗಿರಬಹುದು. ಆದರೆ ಈ ಕಾಲದಲ್ಲಿ ಒಂದು ಸರ್ಕಾರ ತಾನು ಹೇಳಿದ ಹಾಗೆ ಭಾರಿ ಆರ್ಥಿಕ ಸವಾಲು ಇರುವಂತಹ ಪ್ರಮುಖ ಭರವಸೆಗಳನ್ನ ಅಧಿಕಾರಕ್ಕೆ ಬಂದ 6 ತಿಂಗಳೊಳಗೆ ಜಾರಿಗೆ ತಂದಿರೋದು ಯಾವ ದೃಷ್ಟಿಯಿಂದಲೂ ಕೂಡ ಸಣ್ಣ ವಿಚಾರ ಅಲ್ಲ. ಅದಕ್ಕಾಗಿ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಮೊದಲು ಅಭಿನಂದನೆ ಸಲ್ಲಬೇಕು. ವಿಶೇಷವಾಗಿ ಕೊಟ್ಟಂತ ಯಾವ ಭರವಸೆಯನ್ನು ಈಡೇರಿಸದೆ ಅದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಂಡ ಸರ್ಕಾರವೇ ಕಳೆದ 1 ದಶಕದಿಂದ ಈ ದೇಶವನ್ನ ಆಳ್ತಾ ಇರುವಾಗ ಸಿದ್ದರಾಮಯ್ಯ ಅವರ ಸರ್ಕಾರದ ನಡೆ ನಿಜಕ್ಕೂ ಅಚ್ಚರಿ ಹಾಗೂ ಮಾದರಿ. ಹೇಳೋದೇ ಒಂದು, ಮಾಡೋದೇ ಇನ್ನೊಂದು ಧೋರಣೆಯ ಸರ್ಕಾರ, ಪಕ್ಷ ಹಾಗೂ ಅದರ ನಾಯಕರು ಇಲ್ಲಿ ಮೆರಿತಾ ಇರುವಾಗ ಹೇಳಿದ್ದೆಲ್ಲವನ್ನ ಅದೇನೇ ಸವಾಲಿದ್ರೂ ಕೂಡ ಈಡೇರಿಸಿದ ಕಾಂಗ್ರೆಸ್ ಹಾಗೂ ಸಿದ್ದರಾಮಯ್ಯ ಅವರನ್ನ ಜನ ಹೇಗೆ ಸ್ವೀಕರಿಸಬೇಕು? ರಾಜ್ಯಕ್ಕೆ, ದೇಶಕ್ಕೆ ಸಿದ್ದರಾಮಯ್ಯ ಅವರ ಸರ್ಕಾರ ನೀಡಿರುವಂತಹ ಸಂದೇಶ ಏನು? ಈ ಸಂದೇಶವನ್ನ ಸ್ವೀಕರಿಸುವಂತಹ ಜನ ಇನ್ನೂ ಇದ್ದಾರಾ? ಸ್ವತಃ ಹೇಳಿದ್ದನ್ನ ಮಾಡದೆ ಜನರಿಗಾಗಿ ಏನನ್ನಾದರೂ ಮಾಡುವ ಸರ್ಕಾರವನ್ನೇ ವಿರೋಧಿಸುವ, ಯಾವುದೇ ಮುಲಾಜಿಲ್ಲದೆ ಫ್ರೀ ಸಾಕಪ್ಪ ಅಂತ ಜನವಿರೋಧಿ ನೀತಿಯನ್ನೇ ಪ್ರಚಾರ ಮಾಡುವಂತಹ ಪಕ್ಷ ಹಾಗೂ ಅದರ ನಾಯಕರು ನಮ್ಮ ನಡುವಿದ್ದಾರೆ. ನಿಮಗೆ ನೆನಪಿರಬಹುದು, ಆಗಿನ್ನೂ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ವಾರ ಕೂಡ ಕಳೆದಿರಲಿಲ್ಲ. ಗ್ಯಾರಂಟಿ ಈಡೇರಿಸುವಂತೆ ಬಿಜೆಪಿ ಮತ್ತು ಜೆಡಿಎಸ್ 2 ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಗಿಬೀಳತೊಡಗಿದ್ವು. ಚುನಾವಣೆ ಗೆಲ್ಲೋದಿಕ್ಕಷ್ಟೇ ಕಾಂಗ್ರೆಸ್ ಗ್ಯಾರಂಟಿ ಘೋಷಣೆ ಮಾಡಿರೋದು, ಇನ್ನು ಅದು ಯಾವ ಗ್ಯಾರಂಟಿಯನ್ನು ಈಡೇರಿಸೋದಿಲ್ಲ ಅಂತ ಜನರ ನಡುವೆ ತಪ್ಪು ಸಂದೇಶ ಹೋಗುವಂತೆ ಸುಳ್ಳು ಹಬ್ಬಿಸೋದು ಮತ್ತೊಂದು ಕಡೆಯಿಂದ ನಡೆದಿತ್ತು. ಇದೆಲ್ಲವನ್ನ ಸಹಿಸಿಕೊಳ್ಳುತ್ತಲೇ ಸಿದ್ದರಾಮಯ್ಯ ಅವರ ಸರ್ಕಾರ 100 ದಿನ ತುಂಬುವಷ್ಟರಲ್ಲಿ ತನ್ನ 4 ಗ್ಯಾರಂಟಿಗಳನ್ನ ಪೂರೈಸಿ ಆಡ್ಕೊಂಡವ್ರು ಬಾಯಿ ಮುಚ್ಚಿದ್ರು. ಬರೀ ಕಥೆ ಕಟ್ಟಿ ಟೀಕಿಸಿದವ್ರ ಮುಂದೆ ಸತ್ಯವನ್ನ ಹಿಡಿದು ತನ್ನ ಕೆಲಸದ ಮೂಲಕನೇ ಉತ್ತರ ಕೊಡ್ತು. ತನ್ನ ಅಂಥದೊಂದು ಬದ್ಧತೆ ಮತ್ತು ಗ್ಯಾರಂಟಿ ಹೆಸರಿನ ವಿಶಿಷ್ಟ ಕಾರ್ಯಕ್ರಮಗಳ ಮೂಲಕ ರಾಜ್ಯದಲ್ಲಿ ಮಾತ್ರವಲ್ಲ ಇಡೀ ದೇಶದ ಗಮನ ಸೆಳೆದಿತ್ತು. ಕಾಂಗ್ರೆಸ್ ಗ್ಯಾರಂಟಿಯಿಂದ ರಾಜ್ಯ ದಿವಾಳಿ ಆಗತ್ತೆ ಅಂತ ಅಂದವ್ರೆ ಕಡೆಗೆ ಮೋದಿ ಕಿ ಗ್ಯಾರಂಟಿ ಅಂತ ಕಾಂಗ್ರೆಸ್ ಗ್ಯಾರಂಟಿಗಳನ್ನೇ ಕಾಪಿ ಹೊಡೆದು ಚುನಾವಣೆಗೆ ಹೋಗಿದ್ರು. ಕರ್ನಾಟಕ ತಾನೇ ಹಾಗೆ ದೇಶಕ್ಕೊಂದು ಮಾಡೆಲ್ ಆಯ್ತು. ಈಗ 5ನೇ ಹಾಗೂ ಕೊನೆಯ ಗ್ಯಾರಂಟಿ ಯುವ ನಿಧಿಯನ್ನ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರ ಜಾರಿಗೆ ತಂದಿದೆ. ಯಾವ ಧರ್ಮ ಹಸಿದವರಿಗೆ ಅನ್ನ ಕೊಡೋದಿಲ್ವೋ ಅಂಥ ಧರ್ಮದಲ್ಲಿ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ದ ವಿವೇಕಾನಂದರ ಜನ್ಮದಿನದಂದೇ ಈ ಯುವ ನಿಧಿ ಜಾರಿಯಾಗಿರೋದು ವಿಶೇಷ. ನಮ್ಮ ಯುವಕ ಯುವತಿಯರು ಭ್ರಮ ನಿರಸಗೊಳ್ಳದಂತೆ ಅವರ ಭವಿಷ್ಯಕ್ಕೆ ಶಕ್ತಿ ತುಂಬುವ ಸಲುವಾಗಿ ಯುವ ನಿಧಿ ಜಾರಿ ಮಾಡ್ತಾ ಇದ್ದೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅಧಿಕಾರಕ್ಕೆ ಬಂದು ದಶಕವೇ ಆದ್ರೂ ಇನ್ನು ಏನೂ ಮಾಡದೆ ಜನರಿಗೆ ಮಂಕು ಬುದ್ಧಿ ಎರಚೋದ್ರಲ್ಲೇ ಬಿಜೆಪಿ ಮತ್ತದರ ನಾಯಕರು ತೊಡಗಿರುವಾಗ 6 ತಿಂಗಳಲ್ಲಿ ಎಲ್ಲ 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಈಡೇರಿಸಿದೆ. ಇಷ್ಟೊಂದು ಬದ್ಧತೆಯಿಂದ ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿದ ಸರ್ಕಾರ ಮತ್ತೊಂದಿಲ್ಲ ಅಂತ ಧೈರ್ಯವಾಗಿ ಹೇಳುವ ಹಾಗೆ ಅದು ತನ್ನ ಕೆಲಸವನ್ನ ಮಾಡಿ ತೋರಿಸಿದೆ. ಈ ರಾಜ್ಯದ ಜನರಿಗೆ ಗೊತ್ತಿರೋ ಹಾಗೆ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು. ಮೊದಲನೇ ಗ್ಯಾರಂಟಿ ಶಕ್ತಿ ಯೋಜನೆ. ಜೂನ್ 11ರಂದು ಶಕ್ತಿ ಯೋಜನೆ ರಾಜ್ಯದಲ್ಲಿ ಜಾರಿಗೆ ಬಂತು. ಅವತ್ತಿಂದ ಈವರೆಗೆ 126.25 ಕೋಟಿ ಟ್ರಿಪ್ಗಳಲ್ಲಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಿದ್ದಾರೆ. ಇದಕ್ಕೆ ಈವರೆಗೆ ಆಗಿರುವಂತಹ ವೆಚ್ಚ 3016 ಕೋಟಿ ರೂಪಾಯಿ. ಎರಡನೇದು ಗೃಹ ಜ್ಯೋತಿ. ವಿದ್ಯುತ್ ಬಳಸುವ ಎಲ್ಲ ಗೃಹ ಬಳಕೆದಾರರಿಗೂ 200 ಯೂನಿಟ್ ವರೆಗೆ ಉಚಿತವಾಗಿ ಒದಗಿಸುವಂತಹ ಆ ಯೋಜನೆಯನ್ನ ಸರ್ಕಾರ ಜುಲೈನಿಂದ ಆರಂಭ ಮಾಡಿತು. ಸಿದ್ದರಾಮಯ್ಯ ಅವರು ಹೇಳಿದ ಹಾಗೆ ಈವರೆಗೆ ಈ ಯೋಜನೆಗಾಗಿ ನೋಂದಾಯಿಸಿಕೊಂಡಿರುವವರು 1,51,00,000 ಜನ. ಡಿಸೆಂಬರ್ ಅಂತ್ಯದವರೆಗೆ ಅದಕ್ಕೆ ಆಗಿರುವಂತಹ ವೆಚ್ಚ 3,650 ಕೋಟಿ ರೂಪಾಯಿ. ಮೂರನೇ ಗ್ಯಾರಂಟಿ ಈ ರಾಜ್ಯದ ಬಡವರ ಕೈ ಹಿಡಿದಿರುವಂತಹ ಅನ್ನಭಾಗ್ಯ ಯೋಜನೆ. ಪ್ರತಿ BPL ಕಾರ್ಡ್ದಾರರಿಗೆ ತಿಂಗಳಿಗೆ 10 ಕೆಜಿ ಅಕ್ಕಿ ಕೊಡುವಂತಹ ಈ ಯೋಜನೆ ಜುಲೈ 10ಕ್ಕೆ ಜಾರಿಯಾಯಿತು. ಕೇಂದ್ರ ಸರ್ಕಾರ ಅಕ್ಕಿ ಕೊಡದೆ ಕೈ ಕೊಟ್ಟರು, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಡವರ ಕೈ ಬಿಡಲಿಲ್ಲ, ತಾನು ಕೊಟ್ಟ ಮಾತಿಗೆ ತಪ್ಪಲಿಲ್ಲ. 5 ಕೆಜಿ ಅಕ್ಕಿಯ ಜೊತೆಗೆ 25 ಕೆಜಿ ಅಕ್ಕಿಯ ಬದಲು 170 ರೂಪಾಯಿಗಳಂತೆ ಖಾತೆಗೆ ಜಮಾ ಮಾಡೋದರೊಂದಿಗೆ ಯೋಜನೆಯನ್ನು ಜಾರಿಗೊಳಿಸಿದೆ. ಈ ಯೋಜನೆಯ ಫಲಾನುಭವಿಗಳು 4 ಕೋಟಿಯಷ್ಟಿದ್ದಾರೆ. ಡಿಸೆಂಬರ್ ಅಂತ್ಯದವರೆಗೆ 4,000 ಕೋಟಿ ರೂಪಾಯಿ ಇದಕ್ಕೆ ವೆಚ್ಚ ಆಗಿದೆ. 4ನೇ ಗ್ಯಾರಂಟಿ ಪ್ರತಿ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಗಳಂತೆ ವಾರ್ಷಿಕ 24,000 ರೂಪಾಯಿಗಳನ್ನು ನೀಡುವಂತಹ ಗೃಹಲಕ್ಷ್ಮಿ ಯೋಜನೆ. ಬಹಳ ದೊಡ್ಡ ಯೋಜನೆ ಇದು. ಸರ್ಕಾರಕ್ಕೆ 100 ದಿನ ತುಂಬಿದ 2 ದಿನಕ್ಕೆ ಆಗಸ್ಟ್ 30ರಂದು ಈ ಒಂದು ಯೋಜನೆ ಜಾರಿಗೆ ಬಂತು.
1.18 ಕೋಟಿ ಕುಟುಂಬಗಳು ಇದರ ಪ್ರಯೋಜನವನ್ನ ಪಡೆದಿದೆ. ಈವರೆಗಿನ ವೆಚ್ಚ 7,514 ಕೋಟಿ ರೂಪಾಯಿ. ಗೃಹಲಕ್ಷ್ಮಿ ಯೋಜನೆಯ ಜಾರಿ ಸಂದರ್ಭದಲ್ಲಿ ಸಿದ್ದರಾಮಯ್ಯ 5ನೇ ಗ್ಯಾರಂಟಿ ಯುವ ನಿಧಿ ಡಿಸೆಂಬರ್ ಇಲ್ಲವೇ ಜನವರಿಯಲ್ಲಿ ಜಾರಿಗೊಳಿಸಲಿದ್ದೇವೆ ಅನ್ನುವಂಥ ಭರವಸೆಯನ್ನ ಕೊಟ್ಟಿದ್ರು. ಈಗ ಚಾಚೂ ತಪ್ಪದೆ ಅದನ್ನ ಕೂಡ ಈಡೇರಿಸಿದ್ದಾರೆ. ಇಲ್ಲಿ ಹೇಳಲೇಬೇಕಿರೋದು, ಈ ಗ್ಯಾರಂಟಿಗಳನ್ನ ಈಡೇರಿಸುವುದಕ್ಕೋಸ್ಕರ ಸರ್ಕಾರ ಇತರ ಕಾರ್ಯಕ್ರಮಗಳನ್ನ ಬಲಿ ಕೊಟ್ಟಿಲ್ಲ ಅನ್ನುವಂಥ ವಿಚಾರ. ಈ ವರ್ಷ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬರಗಾಲ ಇದೆ. ಹಾಗಾಗಿ ದೇಶದ GDP ಬೆಳವಣಿಗೆಯಲ್ಲಿ 5%ಕ್ಕೂ ಹೆಚ್ಚು ಇರ್ತಾ ಇದ್ದಂತಹ ಕೃಷಿ ಬೆಳವಣಿಗೆ ದರ ಡಿಸೆಂಬರ್ ಅಂತ್ಯಕ್ಕೆ 1.8ಕ್ಕೆ ಕುಸಿದಿದೆ. ಪರಿಸ್ಥಿತಿ ಹೀಗಿದ್ರೂ ಸಹ ಕರ್ನಾಟಕದ ಜನರಿಗೆ ಬರದ ಬೇಗೆ ತಟ್ಟದಂತೆ ಕಾಪಾಡಿರೋದು ನಮ್ಮ ಗ್ಯಾರಂಟಿ ಯೋಜನೆಗಳು ಮಾತ್ರ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅದು ಬೇಕಾಬಿಟ್ಟಿ ಮಾತಲ್ಲ, ಎಲ್ಲವನ್ನ ಅಂಕಿಅಂಶಗಳ ಆಧಾರದ ಮೇಲೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಬಿಜೆಪಿಯವರ ಸುಳ್ಳುಗಳಿಗೆ, ಅಪಪ್ರಚಾರಕ್ಕೆ, ಜನರನ್ನ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟುವಂತಹ ದುಷ್ಟತನಕ್ಕೆ ಎಲ್ಲದಕ್ಕೂ ತನ್ನ ಕೆಲಸದ ಮೂಲಕವೇ ಸಿದ್ದರಾಮಯ್ಯ ಅವರ ಸರ್ಕಾರ ಉತ್ತರ ಕೊಡ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಸೋತ ಹತಾಶೆಯಲ್ಲಿದ್ದಂತಹ ಬಿಜೆಪಿ ಹೇಗೆಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಪಪ್ರಚಾರದಲ್ಲಿ ತೊಡಗಿತ್ತು ಅನ್ನೋದು ಕೂಡ ನಿಮಗೆ ನೆನಪಿರಬಹುದು. ಮಹಿಳೆಯರ ಉಚಿತ ಪ್ರಯಾಣದ ಸ್ತ್ರೀ ಶಕ್ತಿ ಯೋಜನೆ ನಿಂತು ಹೋಗುತ್ತಂತೆ, ಗೃಹಲಕ್ಷ್ಮಿ ಕತೆ ಕೂಡ ಅಷ್ಟೇ ಅಂತೆಲ್ಲ ಅಂತೆ ಕಂತೆಗಳನ್ನು ಹಬ್ಬಿಸಲಾಯಿತು, ಅಪಪ್ರಚಾರ ಮಾಡಲಾಯಿತು. ಗೃಹ ಜ್ಯೋತಿ ವಿಚಾರದಲ್ಲಂತೂ ವಿದ್ಯುತ್ ಬಿಲ್ಲನ್ನ ಕಟ್ಟಬೇಡಿ ಅಂತ ಜನರನ್ನ ಎತ್ತಿ ಕಟ್ಟುವಂತಹ ಕೆಲಸದಲ್ಲಿ ಬಿಜೆಪಿ ನಾಯಕರು ತೊಡಗಿದ್ರು. ಕಡೆಗೆ ಸರ್ಕಾರನೇ ಯಾವ ವದಂತಿಗಳಿಗೂ ಕಿವಿ ಕೊಡಬೇಡಿ, ಯಾವ ಯೋಜನೆಯೂ ನಿಲ್ಲೋದಿಲ್ಲ ಅಂತ ಸ್ಪಷ್ಟನೆಯನ್ನ ನೀಡಬೇಕಾಯ್ತು. ಯಾಕಿಂತ ಅಪಪ್ರಚಾರ ಮಾಡಿದ್ರು ಅಂತ ನಾವೇನ್ ಬೇರೆ ಹೇಳಬೇಕಾಗಿಲ್ಲ. ಕಾಂಗ್ರೆಸ್ ಸರ್ಕಾರದ ಈ ಜನರನ್ನ ಮುಟ್ಟುವ ಯೋಜನೆಗಳಿಂದ ಭಯ ಶುರುವಾಗಿತ್ತು. ಇಂಥ ಅಪಪ್ರಚಾರದಿಂದ ಆದ್ರೂ ಜನರ ದಾರಿ ತಪ್ಪಿಸಬಹುದೇ, ಸರ್ಕಾರದ ವಿರುದ್ಧ ಜನರನ್ನ ಎತ್ತಿ ಕಟ್ಟಬಹುದೇ ಅಂತ ಪ್ರಯತ್ನ ಪಡಲಾಯಿತು. ಹೀಗೆ ಸುಳ್ಳುಗಳನ್ನ ಇಟ್ಕೊಂಡೆ ಜನರ ಬಳಿಗೆ ಹೋಗುವ, ಸುಳ್ಳುಗಳನ್ನ ಹೇಳಿಯೇ ಆರಿಸಿ ಬರುವ, ಅಧಿಕಾರದಲ್ಲಿರುವಾಗಲೂ ಸುಳ್ಳುಗಳನ್ನೇ ಹೇಳಿ ಅವಧಿಯನ್ನ ಪೂರೈಸುವಂಥ ಚಾಳಿಯ ಮಂದಿಗೆ ಕಾಂಗ್ರೆಸ್ ಸರ್ಕಾರದ ಇಂಥ ಪ್ರಾಮಾಣಿಕ ಕೆಲಸಗಳ ಬಗ್ಗೆ ಹೊಟ್ಟೆ ಉರಿಯದೆ ಇನ್ನೇನಾಗತ್ತೆ. ಧರ್ಮದ ಹೆಸರಲ್ಲಿ, ನಂಬಿಕೆಗಳ ಹೆಸರಲ್ಲಿ, ಸಂಸ್ಕೃತಿಯ ಹೆಸರಲ್ಲಿ ಜನರನ್ನ ಮರಳು ಮಾಡೋದು ಒಂದು ರಾಜಕೀಯ. ಅದರಿಂದ ಜನರಿಗೆ ಹೇಗೋ ಪ್ರಯೋಜನ ಇಲ್ಲ. ಕೊನೆಗೆ ಧರ್ಮಕ್ಕೆ, ನಂಬಿಕೆಗೆ, ಸಂಸ್ಕೃತಿಗೂ ಯಾವುದೇ ಪ್ರಯೋಜನ ಆಗೋದಿಲ್ಲ. ಬದಲಾಗಿ ಸಾಕಷ್ಟು ಹಾನಿನೇ ಆಗ್ತಾ ಇದೆ. ಇನ್ನೊಂದು, ಸಾಮಾನ್ಯ ಜನರಿಗಾಗಿ, ದುಡಿಯುವ ವರ್ಗಕ್ಕಾಗಿ, ಮಹಿಳೆಯರಿಗಾಗಿ, ರೈತರಿಗಾಗಿ ಕೆಲಸ ಮಾಡುವ, ಅವ್ರ ಕೈಗೆ ಸವಲತ್ತುಗಳನ್ನು ಕೊಡುವ, ಅವ್ರ ಕೈಯಲ್ಲಿ ದುಡ್ಡು ಓಡಾಡುವಂತೆ ಮಾಡುವಂಥ ರಾಜಕೀಯ ಇನ್ನೊಂದು ಕಡೆ. ಈಗಿನ ಆರ್ಥಿಕ ದುಸ್ಥಿತಿಯಲ್ಲಿ, ಬೆಲೆ ಏರಿಕೆಯ ಬಿಸಿಯಲ್ಲಿ, ನಿರುದ್ಯೋಗದ ಹೊಡೆತದಲ್ಲಿ, ಬರಗಾಲದ ಬೇಗೆಯಲ್ಲಿ ಈ ಗ್ಯಾರಂಟಿ ರೀತಿಯ ಯೋಜನೆಗಳಿಂದ ಜನರು ಒಂದಿಷ್ಟು ನಿಟ್ಟುಸಿರನ್ನ ಬಿಡ್ತಾರೆ. ಅವರ ಬವಣೆಗಳು ಒಂದಿಷ್ಟಾದ್ರೂ ಕಡಿಮೆ ಆಗುತ್ತವೆ. ಅವ್ರ ಹೊಟ್ಟೆ ತಣ್ಣಗಿರುತ್ತೆ. ಅವರ ಮುಂದಿರುವ ಬದುಕಿನ ದೊಡ್ಡ ಸವಾಲುಗಳನ್ನು ಎದುರಿಸುವಂಥ ಸ್ಥೈರ್ಯ ಅವ್ರಿಗೆ ಬರುತ್ತೆ. ಗೌರವದಿಂದ ಬದುಕುವಂಥ ಉತ್ಸಾಹ ಅವರಲ್ಲಿ ಉಳಿಯುತ್ತೆ. ಆದರೆ ಜನರಿಗೆ ಉಪಕಾರ ಆಗೋದು ಈ ಬಿಜೆಪಿ ಅವ್ರಿಗೆ ಬೇಡ. ಈ ನಾಡಿನ ರೈತರು, ಕಾರ್ಮಿಕರು, ಗೃಹಿಣಿಯರು, ಯುವಜನರು ಒಂದಿಷ್ಟು ನೆಮ್ಮದಿಯಿಂದ ಉಸಿರು ಬಿಡುವಂತೆ ಆಗೋದನ್ನ ಅವ್ರು ಸಹಿಸೋದಿಲ್ಲ. ಅವ್ರದ್ದು ಏನಿದ್ರು ಜನರಿಂದಾನೇ ವಸೂಲಿ ಮಾಡಿ ಒಂದಿಬ್ರು ಮೂವರು ಉದ್ಯಮಿಗಳ ಜೇಬನ್ನು ತುಂಬಿಸುವಂಥ ನೀತಿ. ಧರ್ಮದ ಹೆಸರಲ್ಲಿ ಸುಳ್ಳು, ದ್ವೇಷವನ್ನು ಹರಡಿ ಜನರನ್ನ ವಿಭಜಿಸುವಂಥ ನೀತಿ. ಹಾಗಾಗಿ ಈಗ 5 ಗ್ಯಾರಂಟಿ ಜಾರಿಯಾಗಿರುವಾಗ ಬಿಜೆಪಿಯವರ ಹೊಟ್ಟೆ ಉರಿತಾ ಇದೆ. ಅದಕ್ಕಾಗಿನೇ ಜನರ ಅನುಕೂಲಕ್ಕೆ ಅಂತಾನೆ ತರಲಾಗಿರುವಂತಹ ಉಚಿತ ಯೋಜನೆಗಳ ಬಗ್ಗೆ ಅದಕ್ಕೆ ಸಿಕ್ಕಾಪಟ್ಟೆ ಅಸಹನೆ. ಫ್ರೀ ಸಾಕಪ್ಪ ಅನ್ನುವಂಥ ಲೇವಡಿ. ನೀವಿಲ್ಲಿ ನೆನ್ಪಿಡಿ, ಬಿಜೆಪಿ ಲೇವಡಿ ಮಾಡ್ತಾ ಇರೋದು ಸರ್ಕಾರವನ್ನಲ್ಲ, ಸಿದ್ದರಾಮಯ್ಯ ಅವರನ್ನಲ್ಲ. ಸರ್ಕಾರದಿಂದ ತಮಗೆ ಸಿಗಲೇಬೇಕಿರುವಂಥ ಹಕ್ಕುಗಳನ್ನು ಪಡಿತಾ ಇರುವಂಥ ಜನರ ಬಗ್ಗೆ ಅದರ ಲೇವಡಿ. ಜನರಿಗೆ ಸವಲತ್ತು ಕೊಡೋದು ಸರಿಯಲ್ಲ ಅನ್ನುವಂಥ ಜನವಿರೋಧಿ ನೀತಿಯನ್ನೇ ತನ್ನ ಚುನಾವಣಾ ಪ್ರಚಾರ ವಿಷಯವಾಗಿ ಒಂದು ಪಕ್ಷ ಆರಿಸಿಕೊಳ್ಳುತ್ತೆ ಅಂತಂದ್ರೆ ಅದೆಂಥ ದುಷ್ಟ ರಾಜಕೀಯ ಅನ್ನೋದನ್ನ ಈ ನಾಡಿನ ಜನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಜನರಿಗೆ ಕೊಡೋದು ಬಿಟ್ಟಿ ಅಲ್ಲ, ಫ್ರೀ ಅಲ್ಲ, ಅದು ಸರ್ಕಾರವನ್ನ ಆಯ್ಕೆ ಮಾಡಿದಂಥ ಜನರ ಹಕ್ಕು. ಆ ಹಕ್ಕನ್ನ ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇದೆ. ಈ ದೇಶವನ್ನ ವಿಶ್ವಗುರು ಮಾಡ್ತಾರೆ, ಸೂಪರ್ ಪವರ್ ಮಾಡ್ತಾರೆ ಅನ್ನುವಂಥ ವಾಟ್ಸಪ್ ಫಾರ್ವರ್ಡ್ ಮೆಸೇಜ್ಗಳನ್ನ ನಂಬಿ ಇವರಿಗೆ ಮತ್ತೆ ಮತ್ತೆ ಓಟ್ ಕೊಡ್ತಾ ಇರುವಂಥ ಯುವ ಜನರು, ಗೃಹಿಣಿಯರು, ರೈತರು, ಕಾರ್ಮಿಕರು ಇನ್ನಾದರೂ ಇದನ್ನ ತಿಳ್ಕೊಳ್ಬೇಕಾಗಿದೆ. ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.